ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಪಾದಯಾತ್ರೆ ನಡೀತಾ ಇದೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ 3 ದಿನಗಳ ಪಾದಯಾತ್ರೆ ಗಮನಿಸ್ತಾ ಇದೀವಿ. ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಪಾದಯಾತ್ರೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈಗ ನಮ್ಮ ಜೊತೆಗೆ ಅರಕಲಗೂಡು ಶಾಸಕರಾದಂತಹ ಎ ಮಂಜು ಸರ್ ಇದ್ದಾರೆ. ಸರ್, ಪಾದಯಾತ್ರೆಗೆ ಯಾವ ರೀತಿ ಬೆಂಬಲ ವ್ಯಕ್ತವಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ರೈತರು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಭೂಮಿ ಕೊಡಲ್ಲ, ಸುಮಾರು 516 ದಿನಗಳ ಹೋರಾಟ. ಈಗ ಹೋರಾಟಕ್ಕೆ ನೀವು ಕೂಡ ಭಾಗಿಯಾಗಿದ್ದೀರಾ. ಟೌನ್ಶಿಪ್ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಇದು ಟೌನ್ಶಿಪ್ ಅಂದ್ರೆ ಎಲ್ಲಿ ಮಾಡಬೇಕು ಅನ್ನೋದನ್ನ ಸರ್ಕಾರ ತಿಳ್ಕೋಬೇಕು. ಟೌನ್ಶಿಪ್ ಎಲ್ಲಿ ಮಾಡಬೇಕು, ಎಲ್ಲಿ ನೀರಿದೆ, ಎಲ್ಲಿ ಸೌಕರ್ಯ ಇದೆ ಅಲ್ಲಿ ಮಾಡಬೇಕು. ಇಲ್ಲಿ ಈ ಭಾಗದಲ್ಲಿ ಸೌಕರ್ಯ ಇರ್ತಕ್ಕಂಥ ಎಲ್ಲಿ ಅಂದರೆ ಕನಕಪುರದಲ್ಲಿ ಮಾತ್ರ ಇರೋದು. ಈ ಟೌನ್ಶಿಪ್ಪನ್ನು ಕಾವೇರಿ ತೀರದಲ್ಲಿ ಅಲ್ಲಿ ಮಾಡಿದರೆ, ಮೇಕೆದಾಟು ಮಾಡಿದರೆ ಅದು ಫಲ ಸಿಗ್ತದೆ. ಇಲ್ಲಿ ಫಲವತ್ತಾದಂಥ ಭೂಮಿನ ಕಿತ್ಕೊಂಡು ರೈತರಿಗೆ ಲ್ಯಾಂಡ್ ಗ್ರಾಬಿಂಗ್ ಮಾಡ್ತಕ್ಕಂಥದ್ದು ಇವ್ರು ಮಾಡಿದರೆ ಒಳ್ಳೇದಾಗಲ್ಲ ಅಂತಕ್ಕಂಥದ್ದು. ಹಿಂದೆ ಸಮಿತಿನಲ್ಲಿ ಇವರೇ ಇದ್ದರು, ಬಾಲಕೃಷ್ಣನೂ ಇದ್ದರು, DK 23 ಜನರಲ್ಲಿ DK ಶಿವಕುಮಾರ್ ಇದ್ದರು. ಆಗ ಈ ರೈತರ ಜಮೀನು ಉಳಿಬೇಕು ಅಂತ ಹೇಳಿದರು. ಈಗ ಹೇಳ್ತಾರೆ ಅದರಲ್ಲಿ ಕುಮಾರಸ್ವಾಮಿ ಅವರ ಕೂಸು ಇದು ಅಂತೇಳಿ. ಕುಮಾರಸ್ವಾಮಿ ಅವರ ಕೂಸು ಏನು ಅಂದರೆ ಇಲ್ಲಿ ಝೋನ್ ಅಂತ ಮಾಡಿದರು, ಗ್ರೀನ್ ಝೋನ್, ಯೆಲ್ಲೋ ಝೋನ್, ರೆಡ್ ಝೋನ್ ಅಂತ. ಆ ಝೋನ್ಗೆ ಡೆಫಿನೇಷನ್ನ ಮೊದಲು ತಿಳ್ಕೊಳಕ್ಕೆ ಹೇಳ್ಬೇಕು. ರೆಡ್ ಝೋನ್ ಅಂದರೆ ಯಾವುದೇ ಕಾರಣದಿಂದ ಜಮೀನನ್ನು ಮಾರ ಆಗಿರೋ ರೈತರಿಗೆ ಉಪಯೋಗಕ್ಕೆ ಇರಬೇಕು, ರೈತರು ಉಪಯೋಗಿಸ್ಕೋಬೇಕು ಅಂತ. ಆ ರೆಡ್ ಝೋನ್ ಮಾಡದೇ ಇದ್ರೆ ಈಗ ಇರ್ತಕ್ಕಂಥ ಲ್ಯಾಂಡ್ ಗ್ರಾಬರ್ಸ್ ಜೊತೆಗೆ ಜಮೀನನ್ನು ತಗೊಬಿಡ್ತಾ ಇದ್ರು. ಈ ಸ್ಕೀಮ್ ಏನು ಅಂದರೆ 2700 ಎಕರೆ ಸರ್ಕಾರದ ಜಾಗ ಇದೆಯಲ್ಲ, ಬೇರೆಯವ್ರಿಗೆ ಗ್ರ್ಯಾಂಟ್ ಮಾಡಿಬಿಟ್ಟಿದ್ದಾರೆ. ಆ ಗ್ರ್ಯಾಂಟ್ ಮಾಡಿರೋದನ್ನ ಅದರಲ್ಲಿ ಉಳಿದಿರೋದು ಬರೀ 700 ಎಕರೆ. 2000 ಎಕರೆನ ಮಾರಿದರೆ 30-35 ಸಾವಿರ ಕೋಟಿ ರೂಪಾಯಿ ಲ್ಯಾಂಡ್ ಗ್ರಾಬರ್ಗೆ ಸಿಗ್ತದೆ. ಅದರ ಫಲ ಸಿಗಬೇಕು ಅಂತ ಮಾಡ್ತಿದ್ದಾರೆ. ಈ ರೈತರ ಹೋರಾಟ ಏನಿದೆ, ಯಾರ್ಯಾರು ರೈತರ ಜಮೀನಿದೆ ರೈತರಿಗೆ ಉಳಿಬೇಕು ಅಂತೇಳಿ ಇದರಲ್ಲಿ ಹಸು ಕಟ್ಟಿದ್ದಾರೆ, ಸಿರಿಕಲ್ಚರ್ ಇದೆ, ತೆಂಗಿದೆ, ಮಾವಿದೆ, ಎಲ್ಲ ಬೆಳೆಗಳಲ್ಲೂ ದಿನನಿತ್ಯದ ಒಂದು ರೈತಾಪಿ ವರ್ಗವನ್ನು ವಹಿವಾಟನ್ನು ಕಟ್ಕೊಂಡಿದ್ದಾರೆ. ಯಾವುದು ಒಳ್ಳೇದು ಕೆಟ್ಟದ್ದು ಅಂತ ಯೋಚನೆ ಮಾಡ್ತಾ ಇದ್ರೆ, ನಾನು ಮಣ್ಣಿನ ಮಗ ಅಂತ ಹೇಳ್ತೀನಿ. ಮಣ್ಣಿನ ಮಗ ಆಗಿದ್ದರೆ ಆ ಯೋಚನೆಯನ್ನು ಮಾಡ್ತಿರಲಿಲ್ಲ. ಇವತ್ತು ಮಣ್ಣಿನ ಮಗ ಒಂದು ವೈಯಕ್ತಿಕವಾಗಿ ನಾನು ಹೇಳೋದಿಷ್ಟೇ, ದಯಮಾಡಿ ಈಗಲೂ ಕಾಲ ಮಿಂಚಿಲ್ಲ, ಇದನ್ನು ಬಿಡ್ತಕ್ಕಂಥದ್ದು ಕೈ ಬಿಡಬೇಕು. ರೈತರ ಪರವಾಗಿ ಲ್ಯಾಂಡ್ ಉಳಿಬೇಕು ಅಂತಕ್ಕಂಥ ಒತ್ತಾಯ. ಈಗ ನೂತನ ಮಿನಿಸ್ಟ್ರು ಅದರ ಜೊತೆಗೆ ಈ ಭಾಗದ ಶಾಸಕರು ಹೇಳ್ತಾರೆ 80% ರೈತರು ಒಪ್ಪಿದ್ದಾರೆ. ಇಲ್ಲಿ ಏನು ವಿರೋಧ ಮಾಡ್ತಾ ಇದ್ದಾರೆ ಅವರು ಕೇವಲ 20% ರೈತರು. ಅವ್ರನ್ನೆಲ್ಲ ರೆಡಿ ಮಾಡಿರೋದು ಕುಮಾರಸ್ವಾಮಿ ಅವರು. ಇವರೆಲ್ಲ ಕುಮಾರಸ್ವಾಮಿ ಅವರ ಕೃಪಾ ಪೋಷಿತರು ಅಂತ ಹೇಳ್ತಾ ಇದ್ದಾರೆ. 80% ರೈತ ಇದಾರಲ್ಲ, 80% ರೈತ ಸರ್ಕಾರದ ಜಾಗನ ಲ್ಯಾಂಡ್ ಅನ್ನ ಗ್ರ್ಯಾಂಟ್ ಮಾಡಿದ್ರಲ್ಲ ಅವರು ಮಾಡ್ತಾ ಇರ್ತಕ್ಕಂಥದ್ದು. ನಿಜವಾದ ರೈತ ಅಲ್ಲ, ಸರ್ಕಾರದ ಫಾರಂ 15 ಗ್ರ್ಯಾಂಟ್ ಮಾಡಿಸ್ಕೊಂಡಿದ್ದಲ್ಲ ಅವರ ಪರವಾಗಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು. ನಿಜವಾದಂಥ ರೈತರು ಪಿತ್ತಾತೀತವಾಗಿ ಬಂದಿರತಕ್ಕಂಥ ಆಸ್ತಿ ಇದೆಯಲ್ಲ ಅದಲ್ಲ, ಸರ್ಕಾರದ ಗ್ರ್ಯಾಂಟ್ ಮಾಡಿದ್ರಲ್ಲ ಅವ್ರು ಮಾಡ್ತಾರೆ. ಏನಾದ್ರೂ ಹೋರಾಟ ಮಾಡ್ಲಿ, ನಾವು ಟೌನ್ಶಿಪ್ ಮಾಡ್ತೀವಿ ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಸರ್ DK ಶಿವಕುಮಾರ್ ಅವರು. ಟೌನ್ಶಿಪ್ ಮಾಡಿದ್ರೆ ಮುಂದಕ್ಕೆ ಏನಾಗ್ತದೆ, ಅವ್ರು ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ರೈತರ ವಿರೋಧಿ ಮಾಡಿಕೊಂಡು ಯಾರು ರಾಜ್ಯದಲ್ಲಾಗಲಿ ರಾಜ್ಯದಲ್ಲಿ ಉಳಿದಿಲ್ಲ. ಹೆಂಗೋ ಒಂದು ಕಾಲದಲ್ಲಿ ಸಿಕ್ಕಿರೋದ್ರಿಂದ ದಯಮಾಡಿ ಅವಕಾಶನ ತಪ್ಪಿಸ್ಕೊಳ್ಳೋದು ಬೇಡ. ಈಗ ರೈತರ ಪರವಾಗಿ ಮಾಡಿ ಜಮೀನು ಉಳಿಸಕ್ಕಂಥದ್ದು ಆಗಬೇಕು. ನಿಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಸದನದ ಒಳಗಡೆ ಯಾವ ರೀತಿ ಇರುತ್ತೆ? ಸದನದ ಒಳಗಡೆ ಏನು ಹೋರಾಟ ಮಾಡ್ತೀವಿ ಅಂತ ನಿಮ್ಗೆ ಹೇಳಿದ್ರೆ ಈಗ ಅನೌನ್ಸ್ ಮಾಡ್ಬಿಡ್ತೀವಿ. ನಾವು ಹೇಳಕ್ ಹೋಗಲ್ಲ, ನಾವು ಮಾಡಿ ತೋರಿಸ್ತೀವಿ. ಆಯ್ತು, ಥ್ಯಾಂಕ್ ಯು ಸರ್. ಇದು ಅರಕಲಗೂಡು ಶಾಸಕರಾದಂತಹ ಎ ಮಂಜು ಸರ್ ಅವರ ಮಾತು. ಈ ಹೋರಾಟ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಇರುತ್ತೆ. ಸದನದ ಒಳಗೂ ಹೊರಗೂ ನಮ್ಮ ಹೋರಾಟ ಹೀಗೆ ಇರುತ್ತೆ, ರೈತರ ಭೂಮಿ ಉಳಿಸೋವರೆಗೂ ಕೂಡ ಅಂತ ಹೇಳಿ.